ಲಿಟ್ಟಲ್ ಸಹರದ ಮರಳು ಗುಡ್ಡಗಳಿನ ಅದ್ಭುತ ಅನುಭವವನ್ನು ಮುಗಿಸಿದ ನಂತರ ನಾವು ಈಗ ಸೀಲ್ ಬೇ ಕಡೆಗೆ ಪ್ರಯಾಣವನ್ನು ಆರಂಭಿಸಿದೆವು. ಈ ದಾರಿ ಕೇವಲ 18 ಕಿಲೋಮೀಟರ್ ಇದ್ದರೂ ಪ್ರತಿಯೊಂದು ಕ್ಷಣವೂ ಹೊಸ ಅನುಭವವನ್ನು ಕೊಡುತ್ತಾ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ರಸ್ತೆಯ ಎರಡು ಬದಿಗಳಲ್ಲಿ ಹರಡಿರುವ ಹಸಿರು ಗಿಡ ಮರಗಳು ಪ್ರಕೃತಿಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯುಕಲಿಪ್ಟಸ್ ಮರಗಳು ಗಾಳಿಯಲ್ಲಿ ನಿಧಾನವಾಗಿ ಅಲುಗಾಡುತ್ತಾ ನಮ್ಮನ್ನು ಸ್ವಾಗತಿಸುತ್ತವೆ. ಈ ಪ್ರದೇಶ ನೈಸರ್ಗಿಕ ವಾತಾವರಣ ಮನಸ್ಸಿಗೆ ಒಂದು ಶಾಂತಿಯನ್ನು ನೀಡುತ್ತದೆ. ಕೆಲವೊಮ್ಮೆ ದೂರದಲ್ಲಿ ಕಾಂಗರುಗಳು ಬರುವ ಅವಕಾಶಗಳು ಕೂಡ ಉಂಟು. ಹಾಗಾಗಿ ನಾವು ನಿಧಾನವಾಗಿ ವಾಹನವನ್ನು ಡ್ರೈವ್ ಮಾಡಬೇಕಾಗುತ್ತೆ. ಈ ಕ್ಷಣಗಳು ನಮ್ಮನ್ನು ಪ್ರಕೃತಿಯೊಂದಿಗೆ ಮತ್ತಷ್ಟು ಹತ್ತಿರ ಕೂಡ ಮಾಡುತ್ತದೆ. ಇಲ್ಲಿ ಪ್ರಾಣಿಗಳು ಮತ್ತು ಪ್ರಕೃತಿ ಒಂದಾಗಿ ಬದುಕುತ್ತಿರುವುದನ್ನು ನೋಡುವುದು ಒಂದು ವಿಶೇಷವಾದಂತಹ ಅನುಭವ. ಗಾಳಿ ತುಂಬ ತಾಜಾವಾಗಿರುತ್ತದೆ. ನಗರ ಜೀವನದಲ್ಲಿ ನಾವು ಕಳೆದುಕೊಂಡಂತಹ ಶುದ್ಧತೆಯನ್ನು ಇಲ್ಲಿ ಮತ್ತೆ ಪಡೆಯಬಹುದು. ಯಾವುದೇ ಗದ್ದಲವಿಲ್ಲ, ಕೇವಲ ಗಾಳಿಯ ಶಬ್ದ ಮತ್ತು ನಮ್ಮ ವಾಹನದ ಚಲನೆಯ ಧ್ವನಿ ಮಾತ್ರ ಕೇಳುತ್ತದೆ. ಈ ನಿಶಬ್ದವೇ ಈ ಪ್ರಯಾಣದ ಅತ್ಯಂತ ಸುಂದರವಾದಂತಹ ಒಂದು ಭಾಗ. ನಾವು ಮುಂದಕ್ಕೆ ಸಾಗುತ್ತಿದ್ದಂತೆ ಪರಿಸರ ನಿಧಾನವಾಗಿ ಬದಲಾಗುತ್ತಾ ಹೋಗುತ್ತದೆ. ಹಸಿರು ಪ್ರದೇಶದಿಂದ ನಿಧಾನವಾಗಿ ಕರಾವಳಿ ಪ್ರದೇಶದ ಲಕ್ಷಣಗಳು ಕಾಣಸಿಗುತ್ತವೆ. ಈ ಪ್ರಯಾಣ ಸಮಯ ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸುತ್ತದೆ. ನಾವು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಿಲ್ಲ, ನಾವು ಪ್ರಕೃತಿಯೊಂದಿಗಿನ ಒಂದು ಅನುಭವವನ್ನು ಅನುಭವಿಸುತ್ತಿದ್ದೇವೆ. ಸೊ ನಾವು ಮೇನ್ ರೋಡ್ಗೆ ಬರ್ತಾ ಇದ್ದ ಹಾಗೆ ಟಿ ಶೇಪಲ್ಲಿ ನಮಗೆ ರೋಡ್ ಸಿಗುತ್ತೆ, ಡೆಡ್ ಎಂಡು. ಸೊ ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಹಾಗಾಗಿ ನಾವು ಗೂಗಲಲ್ಲೇ ಮುಂಚೆ ಆಫ್ಲೈನಲ್ಲಿ ಮ್ಯಾಪ್ನ ಹಾಕಿ ಇಟ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಯಿತು. ಹಾಗಾಗಿ ನಾವು ರೈಟ್ ಸೈಡ್ಗೆ ತೊಗೊಂಡ್ವಿ ನಾವು. ಸೊ ರೈಟ್ ಸೈಡಲ್ಲೇ ಹಾಗೆ ನಮ್ಮ ಪ್ರಯಾಣ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಟುವರ್ಡ್ಸು ಸೀಲ್ ಬೇ ಕಡೆ ಹೋಗ್ತಾ ಹೋದ್ವಿ ನಾವು. ಈಗ ಸೀಲ್ ಬೇಗೆ ರೈಟ್ ತೊಗೋಬೇಕು. ಸೀಲ್ ಬೇ ಕಾಟೇಜ್ ಆ್ಯಂಡ್ ಕೆಫೆ ಟರ್ನ್ ಲೆಫ್ಟ್ ಅಂತ ಇದೆ. ಇದು ನಾವು ರೈಟ್ಗೆ ಹೋಗಬೇಕು. ನೋಡಿ, ಎದುರುಗಡೆ ಗಾಡಿ ಬರೋದ್ರಿಂದ ನಾವು ನಿಂತ್ಕೋಬೇಕು. ಅವರು ಕ್ಲಿಯರ್ ಆದಮೇಲೆ ನಾವು ಹೋಗಬೇಕು. ಇಬ್ಬರು ಅವ್ರಿಗೆ ಅದು ಲೆಫ್ಟು ಕಾರು ಬಸ್ ಹೋಗ್ತಾ ಇದೆ, ಇನ್ನೊಂದು ಕಾರ್ ಒಂದು ಹೋಗ್ತಾ ಇದೆ. ಅಡಿಲೈಡ್ ಸೈಟ್ ಸೀಯಿಂಗ್ ಅಂತ ಹಾಕಿದ್ದಾರೆ, ಸೀಲಿಂಗ್ ಅವ್ರದ್ದೇನೆ. ನಾವು ಅವ್ರಿಗೆ ಜಾಗ ಕೊಡಬೇಕು. ಸೊ ಅಣ್ಣ ಏನೋ ನಿಲ್ಲಿಸಿದ್ದಾರೆ, ಮೋಸ್ಟ್ಲಿ ನೀವು ಹೋಗಿ ಅಂತ ಇದು ಅವ್ರು ಜಾಗ ಕೊಟ್ಟಿದ್ದಾರೆ. ಇಲ್ಲ ನಿಧಾನಕ್ಕೆ ಹೋಗ್ತಾರೆ, ಯಾಕಂದರೆ ಟೂರ್ ಗೈಡೆಡ್ ಅವರು. ಲಾಸ್ಟ್ ಎಂಟ್ರಿ 4 PM. ಸೊ ಸೀಲ್ ಬೇಗ ಬರ್ತೀರ ಅಂದರೆ ಸಂಜೆ 4 ಗಂಟೆ ಒಳಗಡೆ ಬರಬೇಕು. ಬೆಳಗ್ಗೆ 9ರಿಂದ ಸಂಜೆ 4. ವೆಲ್ಕಮ್ ಟು ಸೀಲ್ ಬೇ ಕನ್ವರ್ಸೇಷನ್ ಪಾರ್ಕ್. ನೋ ಪೆಟ್ಸ್ ಪಾಸ್ ದಿಸ್ ಪಾಯಿಂಟ್. ನೋಡಿ, ಇಲ್ಲಿಂದ ಪೆಟ್ಸ್ಗಳಿಗೆಲ್ಲ ಅಲೋ ಮಾಡಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಇದೆ. ಇದು 2 ಕಿಲೋಮೀಟರ್ ಬೇಲ್ಸ್ ಬೀಚ್ ಪಿಕ್ನಿಕ್ ಏರಿಯಾ ಅಂತೆ. ನೋಡೋಣ, ಸಾಧ್ಯ ಆದರೆ ಆಮೇಲೆ ಹೋಗ್ತೀವಿ ನಾವು ಆ ಕಡೆ. ಈಗ ಸೀಲ್ ಬೇ ಕಡೆ ರೈಟ್ ಸೈಡ್ ಹೋಗಬೇಕು. 2 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಲೆಫ್ಟ್ ಸೈಡಲ್ಲಿ ಬೇಲ್ಸ್ ಬೀಚ್ ಪಿಕ್ನಿಕ್ ಏರಿಯಾ ಅಂತೆ. ನೋಡೋಣ, ಅದು ಆಮೇಲೆ ನೋಡೋಣ. ಸೊ ರೈಟ್ ತೊಗೊಂಡ್ವಿ. ಬೆಳಗ್ಗೆ ಸೀಲ್ ಬೇ ಬೆಳಗ್ಗೆ 9ರಿಂದ ಲಾಸ್ಟ್ ಎಂಟ್ರಿ. ನೋ ಎಂಟ್ರಿ ಔಟ್ಸೈಡ್ ಆಫ್ ಓಪನಿಂಗ್ ಅವರ್ಸ್. ನೋ ಪೆಟ್ಸ್ ಬಿಯಾಂಡ್ ದಿಸ್ ಪಾಯಿಂಟ್. ಡ್ರೋನ್ಸ್ ಪ್ರೊಹಿಬಿಟೆಡ್. ಡ್ರೋನ್ಸ್ ಎಲ್ಲ ಅಲೋ ಇಲ್ಲ. ಸೊ ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ 3 ಮೀಟ್ರ್ ಸ್ಟಿಕ್ನ ಇಟ್ಕೊಂಡಿರ್ತೀವಿ. ನೋ ಥ್ರೋ ರೋಡ್ ಇಲ್ಲ. ನೋ ಡಾಗ್ಸ್, ನೋ ಡ್ರೋನ್. ಓಕೆ. 60 ಕಿಲೋಮೀಟರ್ಸು ಸ್ಪೀಡು. ವಾ, ಅಲ್ಲಿ ಆ ಬಂಡೆ ನೋಡ್ರಿ ಹೆಂಗಿದೆ. ಕ್ಲಿಪ್ಸು ಅದೇ ಅನ್ಸುತ್ತೆ ನೀನು ಹೇಳಿದ್ದು ಕ್ಲಿಪ್ಸು. ಸಖತ್ತಾಗಿದೆ. ಯಾವುದೋ ಒಂದು ಬಂಡೆ. ಶೋಲೆ ಪಿಕ್ಚರ್ ಶೂಟಿಂಗ್ ತೆಗಿಬೋದು. ಸೊ ಇಲ್ಲಿಂದ ನಿಧಾನಕ್ಕೆ 25ರಲ್ಲಿ ಹೋಗಿ ಅಂತ ಹಾಕಿದ್ದಾರೆ. ಸೊ ಕೀಪ್ ಲೆಫ್ಟ್ ಶೇರ್ಡ್ ಝೋನು
ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್. ಬೀಚ್ ಹತ್ರ ಬಂದೇ ಬಿಟ್ಟಿದ್ದೀವಿ ಇಲ್ಲ. ಸೊ ಈಗ ನಾವು ಸೀಲ್ ಬೇ ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀವಿ. ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ಯಾವ್ದಾದ್ರು ಕೈ ಇದೆಯಾ? ಹಾಂ, ಇಲ್ಲೇ ಹಾಕೋಣ, ಇಲ್ಲೇ ಚೆನ್ನಾಗಿರುತ್ತೆ. ಈಗ ಸೀಲ್ ಬೇಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲೇನು ಇನ್ಫಾರ್ಮೇಷನ್ ಇದೆ ಗೊತ್ತಿಲ್ಲ. ಮುಂದೆ ಹೋಗಿ ರಿಸೆಪ್ಷನಲ್ಲಿ ಇದು ಬಂದು ಸೀಲ್ ಬೇ ಎಂಟ್ರಿ. ಇಲ್ಲಿ ನೋಡ್ಬೋದು ಸೀಲ್ ಬೇ ಗೈಡೆಡ್ ಟೂರು ಮತ್ತು ಸೀಲ್ ಬೇ ಬೋರ್ಡ್ ವಾಕು ಸೆಲ್ಫ್ ಗೈಡೆಡು ನಾವೇ ಹೋಗೋದು. ಅವ್ರಿಗೆ ಎಷ್ಟಾಗುತ್ತೆ ನಮ್ಗೆ ಎಷ್ಟಾಗುತ್ತಂತೆ. ಆಡಲ್ಟ್ಸ್ಗೆ 42, ಕನ್ಸೆಷನ್ನು 33 ಆ ಥರ ಕೊಡ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ಈ ಸೀಲ್ ಅನ್ನೋ ಒಂದು ಪ್ರಾಣಿದ್ದು ಫರ್ ಸೀಲ್ ಪಾಪ್ ಅಂತ ಹಾಕಿದ್ದಾರೆ. ಅದ್ರದ್ದು ಮೂಳೆಗಳು. ಸೊ ಸಿ ಲಯನ್ ಅಂತ ಹಾಕಿದ್ರೆ ಇದೇನು ಸಿ ಸ್ಪಾಂಜ್ ಅಂತ ಅದ್ರದ್ದು. ಸೊ ಆಸ್ಟ್ರೇಲಿಯನ್ ಸಿ ಲಯನ್ಸ್ ಫಂಡ್ ಅಂತೆ. ಸೊ ಅದ್ರದ್ದೆಲ್ಲ ಹಾಕಿದ್ರೆ ಇದು ಶಾಪ್ ಒಳಗಡೆ, ಆ್ಯಕ್ಚುಲಿ ಇದು ಶಾಪ್ ಒಳಗಡೆ ಬಂದಿರೋದು ನಾವು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಹಾವುಗಳು ಮತ್ತು ತುಂಬಾ ಅದು ಡೇಂಜರಸ್ ಆಗಿರುವಂಥ ಕಡೆ ಬೋರ್ಡ್ ಕೂಡ ಹಾಕಿದ್ದಾರೆ. ಜನನ್ನ ಕವರ್ ಮಾಡಬಾರ್ದಂತ ಇವರು ಸಾಮಾನ್ಯವಾಗಿ ಯಾರನ್ನ ಬೇಕಾದ್ರೆ ಪ್ರೈವೇಸಿ ತುಂಬ ಇಷ್ಟಪಡ್ತಾರೆ ಅಲ್ಲ ಇಲ್ಲಿ ಜಾಸ್ತಿ ಜನ. ಸೊ ಅದರದ್ದು ಇದು ಅದನ್ನು ನೋಡ್ಬೋದು ನೀವು. ಸ್ಕಲ್ಪ್ಚರ್ ಹೆಂಗಿರುತ್ತೆ, ಪ್ರಾಣಿ ಹೆಂಗಿರುತ್ತೆ, ಮೂಳೆ ಆಕಾರ. ಏನೋ ಕಲರ್ ಹಾಕಿದ್ದಾರೆ, ಮೋಸ್ಟ್ಲಿ ಕಲರ್ ಇಂಡಿಕೇಶನ್ಸ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಅಂತ ಗೊತ್ತಿಲ್ಲ. ಅದು ಬಂದು ಗ್ಯಾಸ್ಟ್ರೋ ಲಿಪ್ಸ್ ಅಂತ. ಲುಕ್ ಆ್ಯಂಡ್ ಸಿ ಆನ್ ದ ಸ್ಕೆಲಿಟನ್. ಲುಕ್ ಆ್ಯಂಡ್ ಸಿ ವೇಯಿಂಗ್ 1.5 kg ಸ್ಟೋನ್ಸ್. ಎಲ್ಲಿದೆ ಇದು? ಯಾವ ಏರಿಯಾ? ಗ್ರೀನ್ ಕಲರು ಒಳಗಡೆ ಅಲ್ಲಿ ಒಳಗಡೆ ಗ್ರೀನ್ ಕಲರ್ ಅಲ್ಲಿ. ಅದರದ್ದು ಅದು ಬಂದ್ಬಿಟ್ಟು ವೇಯಿಂಗ್ 1.5 kg ಸ್ಟೋನ್ಸು. ಗ್ಯಾಸ್ಟ್ರೋಲಿಪ್ಸ್ ಫ್ರಮ್ ದ ಗ್ರೀಕ್ ಏನೋ ವರ್ಡ್ ಬಂದಿದೆ ಅಂತ ಹಾಕಿದ್ದಾರೆ. ಇದು ಒಂದು ಏನು ಕಲರ್? ಇದು ಫ್ರಂಟ್ ಫ್ಲಿಪ್ಪರ್ ಅಂತೆ. ಆರೋಗ್ಯಕ್ಕೆ ಫ್ರಂಟ್ ಫ್ಲಿಪ್ಪರ್ ಯೂಸಿಂಗ್ ಪವರ್ಫುಲ್ ಫ್ರಂಟ್ ಫ್ಲಿಪ್ಪರ್ಸ್ ಟು ಲೈಕ್ ವಿಂಗ್ಸ್ ಟು ಪ್ರೊಫೈಲ್ ಇಟ್ ಸೆಲ್ಫ್ ಥ್ರೂ ದ ವಾಟರ್. ಅದನ್ನು ಆರೋಗ್ಯಕ್ಕೆ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಹಾಕಿದ್ದಾರೆ. ಐ ಆಸ್ ಫೌಂಡ್ ಸಿ ಲಯನ್ಸ್ ಇಸ್ ಆಲ್ಸೋ ವೆರಿ ಕೇಪಬಲ್ ಆನ್ ಲ್ಯಾಂಡ್. ಒಂದೊಂದಕ್ಕೆ ಇದು ತುಂಬ ಇದ್ರದ್ದು ವಿಶೇಷತೆ ಇದೆ ಈ ಪ್ರಾಣಿದು. ಸಪ್ರೇಟಾಗಿ ಇದಕ್ಕೆ ವಾಯ್ಸ್ ಓವರ್ ಮಾಡೋದಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಲೂ ಕಲರ್. ಇದು ಬಂದ್ಬಿಟ್ಟು 7 year ಗೋಲ್ಡ್ ಕಾಯಿನು. ಸಿ ಬೇ ಕಾಂಗ್ರೋ ಐಲ್ಯಾಂಡ್ದು ಗೋಲ್ಡ್ ಕಾಯಿನ್ಸು. ನಮ್ಮ ಮಗನಿಗೆ ತುಂಬ ಇಷ್ಟ. ಅಪ್ಪ ಕೊಡಿಸಿ ಅಂತಾನೆ ಕಾಯಿನ್ ಹಾಕ್ಬೇಕಂತೆ. ನೋಡೋಣ, ಹತ್ರ ಕಾಯಿನ್ ಕಲೆಕ್ಟ್ ಮಾಡ್ತೀನಿ. ಕಾಯಿನ್ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಶಾಪ್ ರಿಸೆಪ್ಷನ್ ಕೌಂಟರು ಸೀಲ್ ಬೇ ಅಂತಿದೆ. ಇಲ್ಲೆಲ್ಲ 7 year ಶಾಪ್ಸ್ಗಳಿದ್ದಾವೆ. 7 year ಶಾಪ್ಸ್ಗಳನ್ನ ಬೈ ಮಾಡೋಂಗಿದ್ರೆ ಮಾಡ್ಬೋದು. ಡಿಸ್ಪ್ಲೇ ಚೆನ್ನಾಗಿದೆ. ಎಷ್ಟಿದು? $15 ಅಂದರೆ $750. ಆಲ್ಮೋಸ್ಟ್ $750. ಅದೇ ಬಿಟ್ಟರೆ ಅಂಗಡಿಗಳೇ ಐಟಮ್ಸ್ಗಳಿದ್ದಾವೆ. ಕಪ್ಸು, ಆರ್ಟ್ ವರ್ಕು ಇದೆ. ಚಿಕ್ಕ ಮಕ್ಕಳಿಗೆಲ್ಲ. ಅದು ಬಿಟ್ಟರೆ ಬಟ್ಟೆಗಳಿದೆ. ಈ ಕಡೆ ಫರ್ರಲ್ಲಿ ಮಾಡಿರೋಂಥದ್ದೆಲ್ಲ ಸೀಲ್ದು. ಇಲ್ಲಿ ಆಸ್ಟ್ರೇಲಿಯಾ ಮ್ಯಾಪ್ ಹಾಕಿದ್ದಾರೆ. ಇದು ಚೆನ್ನಾಗಿದೆ. ಎಷ್ಟಿದೆ ರೇಟಿಗೆ? $49, $2,500. $2,500. ಡಿಸ್ಪ್ಲೇ ಮ್ಯಾರಿನ್ ಪ್ರಿಂಟು $2,000. ಬಟ್ಟೆಗಳು ಇಟ್ಟಿದ್ದಾರೆ. ಗ್ಲಾಸಸ್ಗಳು, ಪೆನ್ನು, ಕೀಚೈನ್ $12. ಬಾಟ್ಲು ಓಪನರ್ $12 ಅಂದರೆ $650 ಇಟ್ಟಿದ್ದಾರೆ. ಆವಾಗ ಒಂದು ಕಾರ್ಡ್ ಯಾರು ಎತ್ಕೊಂಡಾಗ ಎಲ್ಲಿ ತೊಗೊಂಡಾಗ ಗೊತ್ತಿಲ್ಲ. ಕಾರ್ಡ್ ಚೆನ್ನಾಗಿತ್ತಲ್ಲ. So that one is your physical ticket. That's the part where you'll be following down to the platform. Got a lot happening on the beach at the moment because of the weather. It's windy down there, so it's cold.
ಶಾಪಿಂಗ್ ಎಲ್ಲ ಮುಗಿದ ನಂತರ ಡೋರ್ ತೆಗೆದ್ಬಿಟ್ಟು ಹೊರಗಡೆ ಹೋದ್ವಿ. ಸಿಕ್ಕಾಪಟ್ಟೆ ಗಾಳಿ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ನಮಗಿನ್ನೂ 45 ನಿಮಿಷ ಟೈಮ್ ಇದ್ದಿರೋದ್ರಿಂದ ನಾವು ಲೆಫ್ಟ್ ಸೈಡಲ್ಲಿ ಸೆಲ್ಫ್ ಗೈಡೆಡು ಅಂತ ನಾವೇ ಹೋಗಿ ಬರೋವಂಥ ಒಂದು ಜಾಗ ಅದು. ಸೆಲ್ಫ್ ಗೈಡಲ್ಲಿ ನಾವು ಹೋದ್ವಿ. ಹಾಗೇ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಲಾಸ್ಟ್ ಟೈಮ್ ಕೆಲವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದರು ನಮಗೆ. ಸೊ ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಹೋಗ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ನಾವು ಎದುರುಗಡೆ ವಿಶಾಲವಾದಂಥ ಒಂದು ಸಮುದ್ರ, ಎಷ್ಟೋ ದೂರದಿಂದ ಅಲೆಗಳೆಲ್ಲ ಬರ್ತಾಯಿತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತಂದರೆ ಈ ಫ್ರೋಝನಲ್ಲಿ ಇಟ್ಟರೆ ಐಸ್ ಗಡ್ಡೆ ಆಗುತ್ತಲ್ಲ, ಅಷ್ಟು ಬ್ಲೂ ಕಲರ್ ಆ ಥರ ಆಗೋಗೋದು. ತುಂಬಾ ಚೆನ್ನಾಗಿತ್ತು. ಆ ಕಡೆ ಕೆಲವರೆಲ್ಲ ಇನ್ನೊಂದು ಪಾಯಿಂಟ್ ಇದೆ, ಕೆಳಗಡೆ ಒಂದು ಲೋವರ್ ಪಾಯಿಂಟ್, ಅಲ್ಲೂ ಹೋಗ್ಬೋದು. ಬಟ್ ಅದು ಸೆಲ್ಫ್ ಗೈಡೆಡ್ ಟೂರೇ. ಆ ಕಡೆ ಇನ್ನೊಂದು ಪಾಯಿಂಟ್ ಇತ್ತು. ನಾವು ಈ ಕಡೆ ಲೆಫ್ಟಲ್ಲಿ ಹೋಗಿದ್ವಿ ನಾವು. ಸೊ ಹೋಗಿ ನೋಡಿದಾಗ ಫೋಟೋಶೂಟ್ಗಳಿಗೆ ತುಂಬಾ ಚೆನ್ನಾಗಿದೆ ಜಾಗ. ತುಂಬ ವಿಶಾಲವಾದಂತಹ ಒಂದು ಜಾಗ. ಸೊ ಇನ್ನು ನಾವು ಆ ಕಡೆನೇ ಹಂಗೆ ಹೋಗಬೇಕಾಗಿತ್ತು. ಸೀಲ್ ಬೇ ಇದು ಕೇವಲ ಒಂದು ಬೀಚ್ ಅಲ್ಲ, ಪ್ರಕೃತಿಯ ಹೃದಯದ ಬಡಿತ. ಇಲ್ಲಿ ಅಲೆಗಳು ಕೇವಲ ನೀರಲ್ಲ, ಅವು ಸಮುದ್ರದ ಉಸಿರು. ಮರಳಿನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಸಮುದ್ರ ಸಿಂಹಗಳು ಈ ಭೂಮಿಯ ನಿಜವಾದ ವಾಸಿಗಳು. ಇಲ್ಲಿ ಗಾಳಿ ಮಾತನಾಡುತ್ತದೆ, ಅಲೆಗಳು ಹಾಡುತ್ತವೆ, ಪ್ರಕೃತಿ ಜೀವಂತವಾಗುತ್ತದೆ. ಅಲ್ಲಲ್ಲಿ ಕೆಲವು ಬಂಡೆ ಕಲ್ಲುಗಳು, ಅಲ್ಲಿ ಜನಗಳು ಇನ್ನೊಂದು ಪಾಯಿಂಟ್ ಕೆಳಗಡೆ ಇದೆ, ಅಲ್ಲೂ ಹೋಗಿ ಕೂಡ ನೋಡ್ಬೋದಿತ್ತು. ಸೊ ಒಟ್ಟಾರೆಯಾಗಿ ನೋಡಿದಾಗ ಸೀಲ್ ಬೇ ಇಲ್ಲಿ ಒಂದು ದೂರದಿಂದ ವ್ಯೂ ನೋಡೋದೇನೋ ಒಂಥರ ತುಂಬಾ ಖುಷಿ ಕೊಡ್ತಾಯಿತ್ತು. ಸೊ ನಾವು ಹಾಗೇ ನೋಡ್ತಾ ಫೋಟೋಗಳು ಶೂಟ್ ಮಾಡ್ಕೊತಾ ಫೋಟೋಗಳು ಹಿಡಿತಾ ಇದ್ವಿ. ಒಟ್ಟಾರೆಯಾಗಿ ನೋಡಿದಾಗ ಬೋರ್ಡ್ ವಾಕು ತುಂಬ ನನಗೆ ಇಷ್ಟ ಆಯಿತು. ಪ್ರತಿಯೊಂದು ಅಲೆ ಕರಾವಳಿಗೆ ತಟ್ಟುವಾಗ ಅದು ಒಂದು ಕಥೆಯನ್ನು ಹೇಳುತ್ತದೆ. ಸೀಲ್ ಬೇ ಒಂದು ಸ್ಥಳವಲ್ಲ, ಒಂದು ಅದ್ಭುತ ಅನುಭವ. ಇಲ್ಲಿ ಸಮಯವು ನಿಧಾನವಾಗಿ ಸಾಗುತ್ತದೆ, ಪ್ರಕೃತಿಯ ಲಯಕ್ಕೆ ತಕ್ಕಂತೆ. ಸಮುದ್ರ ಸಿಂಹಗಳು ಇಲ್ಲಿ ಬದುಕುವುದಿಲ್ಲ, ಅವು ಈ ಸ್ಥಳಗಳನ್ನು ಜೀವಂತವಾಗಿಸುತ್ತವೆ. ಈ ಕರಾವಳಿ ಒಂದು ಚಿತ್ರವಲ್ಲ, ಒಂದು ಜೀವಂತ ಕಾವ್ಯ. ಇಲ್ಲಿ ನಿಂತಾಗ ನಾವು ಪ್ರಕೃತಿಯ ಭಾಗವಾಗುತ್ತೇವೆ. ಅಲೆಗಳ ಮಧ್ಯೆ, ಗಾಳಿಗಳ ನಡುವೆ ನಮ್ಮ ಮನಸ್ಸು ತನ್ನನ್ನೇ ಕಳೆದುಕೊಳ್ಳುತ್ತದೆ. ಸೀಲ್ ಬೇ ಇದು ನೆನಪಿನಲ್ಲಿ ಉಳಿಯುವ ಒಂದು ನಿಶಬ್ದ ಸಂಗೀತ. ನಾವು ಒಂದು ಸರ್ಟನ್ ಪಾಯಿಂಟ್ ಎಂಡ್ವರೆಗೂ ಹೋದ್ವಿ. ನಾವೇ ನಡ್ಕೊಂಡೋಗಿದ್ದು ಸೆಲ್ಫ್ ಗೈಡೆಡ್ ಅಂತ ಇನ್ನೊಂದು ಲೆಫ್ಟಲ್ಲಿ ಒಂದು ರೋಡ್ ಇತ್ತಲ್ಲ, ಅದೇ ರೋಡಲ್ಲಿ ಎಂಡ್ವರೆಗೂ ಹೋದ್ವಿ. ಮುಂದೆ ಯಾರಿಗೂ ಅಲೋ ಇಲ್ಲ, ಅಲ್ಲಿ ಅಲೋ ಮಾಡೋದಂತ ಬೋರ್ಡ್ ಹಾಕಿದರು. ಸೊ ನೋಡ್ತಾ ಇರ್ಬೋದು, ಪ್ರಕೃತಿ ತುಂಬಾ ಚೆನ್ನಾಗಿತ್ತು. ಒಂದು ಗುಡ್ಡ ಥರ ಕಾಣ್ತಾ ಇದೆ, ಕ್ಲಿಪ್ಸ್ ಅಂತೀವಲ್ಲ, ಗುಡ್ಡ ಥರ ಕಾಣ್ತಾ ಇದೆ. ಆ ಗುಡ್ಡ ಯಾವಾಗ ಕರಗುತ್ತೋ ಗೊತ್ತಿಲ್ಲ, ಅದು ಕರಗೋ ಚಾನ್ಸಸ್ಗಳು ಇದೆ ಅಂತೆ. ಸೊ ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು. ದೂರದಲ್ಲಿ ಸಣ್ಣದು ಚಿಕ್ಕದಾಗೆಲ್ಲ ಪುಟಾಣಿಯಾಗೆ ಈ ಸೀಲ್ಗಳೆಲ್ಲ ಕಾಣಿಸ್ತಾ ಇತ್ತು, ಸಮುದ್ರ ಸಿಂಹಗಳು ಅಂತೀವಲ್ಲ. ಸೊ ಹಾಗಾಗಿತ್ತು. ಆಮೇಲೆ ಜನಗಳೆಲ್ಲ ಓಡಾಡೋದು, ಆ ಬೋರ್ಡ್ ವಾಕು ನನಗೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ, ಆ ಥರದ್ದು ನಾವು ಕೂಡ ಅಳವಡಿಸ್ಕೋಬೋದು. ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಅಷ್ಟು ಚೆನ್ನಾಗಿ ಮಾಡೋರು, ಒಂದು ಚೂರು ಯಾರಿಗೂ ತೊಂದರೆನೇ ಆಗೋಲ್ಲ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಹಳೇದು ಯಾವುದೋ ಒಂದು ವೇಲ್ಸ್ ಒಂದು ಸಲ ಸತ್ತೋಗಿದೆ, ತುಂಬ ಹಳೇದಂತೆ, ಅದು ತುಂಬ ವರ್ಷಗಳಾಗಿದೆ, ಹೇಳಿದ್ರೆ ಸರಿ ಗೊತ್ತಿಲ್ಲ. ಸೊ ಅದ್ರದ್ದು ಮೂಳೆ ಸ್ಕೆಲಿಟನ್ನು ಅಲ್ಲೇ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನಾವು ಚಿಕ್ಕದು ಕೆಲವೆಲ್ಲ ಸೀಲ್ ಬೇ ಪ್ರಾಣಿಗಳು, ಸಮುದ್ರ ಸಿಂಹಗಳು ಅಂತ ಕರೀತಾರೆ. ಈ ಕಡೆ ಇನ್ನೊಂದಿದೆ, ಈ ಕಡೆ ಝೂಮ್ ಮಾಡಿದೆ ನಾನು ನೋಡಿ. ಇಲ್ಲಿ ನೋಡಿ ಆಟ ಆಡ್ತಾಯಿದೆ, ಮರಳಲ್ಲೆಲ್ಲ ಫುಲ್ ಆಟ ಆಡ್ತಾಯಿದೆ. ಈ ಒಂದು ಚಿಕ್ಕದೊಂದು ಆ ಕಡೆನೂ ಅಲ್ಲೂ ಇದೆ, ಆ ಕಡೆನೂ ಇದೆ. ಒಂದು ಚಿಕ್ಕ ಮರಿ ಬರ್ತಾಯಿದೆ, ಆ ತಾಯಿ ಹತ್ರಕ್ಕೆ ಬರ್ತಾಯಿದೆ ನೋಡಿ. ಇವು ಸಮುದ್ರದೊಳಗಡೆ ಹೊಂಟೋದ್ರೆ ರಿಟರ್ನ್ ಬರೋದೇ ತುಂಬ ಲೇಟ್ ಅಂತೆ. ಒಂದು 2-3 ಲೇಟ್ ಅಂದರೆ ಎಷ್ಟು, 2-3 ದಿವಸ ಆದಮೇಲೆ ಬರುತ್ತಿದ್ದು ರಿಟರ್ನ್. ಇದು ಸಮುದ್ರಲ್ಲಿ ಈಜಾಡೋದು, ಆಮೇಲೆ ತಿರ್ಗಾ ಬರೋದು. ಇವು ಬೆಳಗ್ಗೆ ಹೊತ್ತು ಸಮುದ್ರ ಸಿಂಹಗಳು ಏನು ಮಾಡುತ್ತದೆ, ಸಾಮಾನ್ಯವಾಗಿ ಕಡಲ ತೀರದಲ್ಲಿ ರೆಸ್ಟ್ ಮಾಡುತ್ತೆ, ವಿಶ್ರಾಂತಿ ತೊಗೊಳುತ್ತೆ. ಸೂರ್ಯನ ಬೆಳಕಿನಲ್ಲಿ ಮಲಗೋದಂದರೆ ಅದಕ್ಕೆ ತುಂಬಾ ಇಷ್ಟ. ಅಂದರೆ ಸನ್ ಬಾತಿಂಗ್ ಅಂತೀವಲ್ಲ, ಅದಕ್ಕೆ ತುಂಬಾ ಇಷ್ಟ. ಕೆಲವೊಮ್ಮೆ ಅವು ಗುಂಪಾಗಿ ಒಟ್ಟಿಗೆ ಇದ್ದೆಲ್ಲ ಅವರ ಪರಸ್ಪರ ಧ್ವನಿಗಳ ಮೂಲಕ ಸಂವಹನ ಮಾಡ್ತಾ ಇರುತ್ತೆ. 106 ಕಿಲೋಮೀಟರ್ ದೂರ ಕೂಡ ಸಮುದ್ರದಲ್ಲಿ ಒಳಗೆ ಪ್ರಯಾಣ ಮಾಡುತ್ತೆ ಇದು.
ನೋಡ್ತಾ ಇರ್ಬೋದು ಈಗ Insta360 ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೂತಿದ್ದಾರೆ ಇಲ್ಲಿ, ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. 12:30ಗೆ ಸ್ಟಾರ್ಟ್ ಅಂತಂದರು. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಗೈಡೆಡ್ ಟೂರ್ ಅಂತ. ಈ ಕಡೆಯಿಂದ ಗೈಡೆಡ್ಗೆ, ಆ ಕಡೆ ಲುಕೌಟ್ಗೆ ಜಸ್ಟ್. ಬಟ್ ಯಾರು ಬಂದ್ರೂ ಒಳಗಡೆ ಮಿನಿಮಮ್ $20 ಕೊಡಲೇಬೇಕು. ಗಾಳಿ ಸಿಕ್ಕಾಪಟ್ಟೆ ಇದೆ, ರೆಕಾರ್ಡ್ ಹೇಗಾಗುತ್ತಂತ ಗೊತ್ತಿಲ್ಲ, ನೋಡೋಣ. ಸೊ ನಮ್ಮ ಸಮಯ ಆರಂಭ ಆಗ್ತದಂಗೆ ಇಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕೆ ಸಪ್ರೇಟ್ ಗೈಡ್ ಮುಖಾಂತರ ಒಂದು ಗೇಟ್ ಇದೆ. ಅಲ್ಲಿಂದ ಎಂಟ್ರಿ ಆಗೋದಕ್ಕೆ ನಮಗೆ ಅವರು ಗೈಡ್ ಬಂದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಹೇಗೆ ನಾವಲ್ಲಿ ಇರಬೇಕು, ಪ್ರಾಣಿಗಳ ಜೊತೆ ಯಾರು ಅಲ್ಲೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬಾರ್ದು, ಹತ್ರ ಹೋಗ್ಬಾರ್ದು. ಆಮೇಲೆ ಅದ್ರ ಬಗ್ಗೆ ಅದ್ರದ್ದು ದಿನಚರಿಯ ಲೈಫ್ ಸ್ಟೈಲ್ಸ್ ಬಗ್ಗೆ ಹೇಗೆ ಏನು ಅದು ಹೇಗೆ ಇರುತ್ತೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಇದು ಬಂದು ಅದರ ವಾಸಸ್ಥಾನಗಳು, ಮನೆಗಳಿದ್ದಂಗೆ. ಈ ಸೀಲ್ ಬೇನಲ್ಲಿ ಸುಮಾರು 800 ಆಸ್ಟ್ರೇಲಿಯನ್ ಸೀ ಲಯನ್ಸ್ಗಳು ವಾಸಿಸುತ್ತವೆ ಅಂತೆ. ಅಷ್ಟು 800 ಆಸ್ಟ್ರೇಲಿಯನ್ ಸೀ ಲಯನ್ಸ್ಗಳು ಇದೆ ಅಂತೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಬಿಸಿಲಿಗೆ ಬಿಸಿಲು ಹೊರಗಡೆ ಬಂದು ಶಾಖ ತಗೋತಾ ಇತ್ತು. ಅಲ್ಲಿ ಕೆಳಗಡೆ ನಾವು ಇದು ಬೋರ್ಡ್ ವಾಕ್ಸ್ ಅಂತ ಕರೀತಾರೆ ಅದನ್ನು. ನಾವು ಅದ್ರ ಮೇಲೆ ನಿಂತ್ಕೊಂಡಿದ್ವಿ, ಅದ್ರ ಕೆಳಗಡೆ ಅಲ್ಲೆಲ್ಲ ಇರ್ತವೆ. ಒಂದು ಸಲ ಬಂದು ಕೂತ್ಕೊಂಡಿರುತ್ತೆ, ಒಂದು ಸಲ ಬಿಸಿಲು ಬೇಕಾದಾಗ ಬಿಸಿಲು ಕಡೆ ಹೋಗೋದು, ಶಾಖ ನೆರಳು ಬೇಕಾದ್ರೆ ನೆರಳು ಕಡೆ ನೀರು ಬೇಕು ಅಂದರೆ ನೀರು ಕಡೆ ಹೋಗೋದು. ಸೊ ತುಂಬಾ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಸೀಲ್ ಬೇನಲ್ಲಿ ಕಾಣುವ ಮುಖ್ಯವಾದ ಪ್ರಾಣಿಗಳಲ್ಲಿ ಆಸ್ಟ್ರೇಲಿಯನ್ ಸೀ ಲಯನ್ಸ್ ಕೂಡ ಒಂದು. ಇವು ವಿಶ್ವದಲ್ಲೇ ಅಪರೂಪದ ಪ್ರಾಣಿ ಜಾತಿಗಳಲ್ಲಿ ಕೂಡ ಒಂದಾಗಿದೆ. ಇವುಗಳ ಒಟ್ಟು ಸಂಖ್ಯೆ ಸುಮಾರು 12,000ಕ್ಕಿಂತ ಕಡಿಮೆ ಎಂದು ಅಂದಾಜಿಸಲಾಗಿದೆ. ಬಹುತೇಕ ಎಲ್ಲವೂ ಸೌತ್ ಆಸ್ಟ್ರೇಲಿಯಾ ರಾಜ್ಯದಲ್ಲೇ ಕಂಡುಬರುತ್ತವೆ. ಇವುಗಳ ದೈನಂದಿನ ಬದುಕು ಹೇಗಿರುತ್ತೆ ಅಂತ ಅಂದರೆ, ಸಮುದ್ರ ಸಿಂಹಗಳು ಸಾಮಾನ್ಯವಾಗಿ ಕಡಲ ತೀರದಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಸೂರ್ಯನ ಬೆಳಕಿನಲ್ಲಿ ಮಲಗೋದು ಅಂದರೆ ಅದಕ್ಕೆ ತುಂಬಾ ಇಷ್ಟ. ಕೆಲವು ಸಾರಿ ಏನು ಮಾಡುತ್ತೆ ಅಂದರೆ, ಪರಸ್ಪರ ಬಿತ್ಕೊಂಡು ಎಲ್ಲ 1, 2, 3 ಗುಂಪಲ್ಲಿ ಇದ್ಕೊಂಡು ಪರಸ್ಪರ ಧ್ವನಿಗಳ ಮೂಲಕ ಅದು ಅವ್ರವ್ರ ಭಾಷೆಯಲ್ಲೇ ಸಿಗ್ನಲ್ಗಳನ್ನ ಪಾಸ್ ಮಾಡುತ್ತೆ. ಆಹಾರಕ್ಕಾಗಿ ಏನು ಮಾಡುತ್ತೆ ಅಂತಂದರೆ, ಕಿಲೋಮೀಟರ್ ಗಟ್ಟಲೆ ಇದು ದೂರದ ಪ್ರಯಾಣ ಮಾಡುತ್ತೆ. ಗಂಡು ಸಮುದ್ರ ಸಿಂಹಗಳು ಏನು ಮಾಡುತ್ತೆ ಅಂತಂದರೆ ಮ್ಯಾಕ್ಸಿಮಮ್ 100 ಕಿಲೋಮೀಟರ್ವರೆಗೂ ಹೋಗ್ಬೋದು. ಹೆಣ್ಣು ಸಮುದ್ರ ಸಿಂಹಗಳು 70 ಕಿಲೋಮೀಟರ್ವರೆಗೂ ಹೋಗುವಂಥ ಚಾನ್ಸಸ್ಗಳಿದ್ದಾವೆ. ಇವುಗಳ ಮುಖ್ಯ ಆಹಾರ ಬಂದು ಮೀನು, ಆಕ್ಟೋಪಸ್ಸು, ಕಟಲ್ ಫಿಶ್ಶು, ಸಣ್ಣ ಶಾರ್ಕ್ಗಳು, ರಾಕ್ ಲ್ಯಾಬ್ಸ್ಟರ್ಸ್ ಅಂತೇನೋ ಇದೆ, ಹೀಗೆ ಇತ್ಯಾದಿಗಳನ್ನ ತಿನ್ನುತ್ತಂತೆ. ಸಮುದ್ರದ ಅಡಿಭಾಗದಲ್ಲಿ ಆಹಾರ ಹುಡುಕುವಂಥ ಒಂದು ಪ್ರಾಣಿ ಇದು. ನೀವು ನೋಡ್ತಾ ಇರ್ಬೋದು ಅದರ ವಾಸಸ್ಥಾನ ಹೇಗಿದೆ ಅಂತ, ಅವು ಹೇಗೆ ಜೀವನ ನಡೆಸ್ತಾ ಇದೆ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಇದೇ ವಿಡಿಯೋಗಳಿದ್ದಾವೆ ನೋಡಿ, ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಈಗ ಅದು ಬೋರ್ಡ್ ವಾಕ್ ಕೆಳಗಡೆ ಹೇಗೆ ಅಲ್ಲಿ ಕೂತ್ಕೊಂಡಿದೆ ಅಂತ. ಇದು ಹಂಪ್ ಪ್ಯಾಕ್ ವೇಲ್ ಅನ್ನೋದು ಮೂಳೆ. ಇದು ಹಂಪ್ ಪ್ಯಾಕ್ ವೇಲ್ ಅನ್ನೋದು ಮೂಳೆ ಎಷ್ಟು ದೊಡ್ಡದಾಗಿದೆ ನೋಡಿ. ಅಬ್ಬಬ್ಬಬ್ಬಾ, ಏನು ದಪ್ಪ ಇದೆ ನೋಡಿ. ಅದು ಮೂಳೆನೇ ಅಷ್ಟು ದೊಡ್ಡದಾಗಿದೆ. ಇನ್ನು ಮಾಂಸಖಂಡಗಳು ಅದ್ರ ಮೇಲೆ ಇದ್ದಾಗ ನಾವು ಹೇಗೆ ಅದನ್ನು ಊಹಿಸ್ಕೋಬೇಕು, ಸಿಕ್ಕಾಪಟ್ಟೆ ದಪ್ಪ ಇದೆ. ಆ ಹಂಪ್ ಪ್ಯಾಕ್ ವೇಲ್ ಬಗ್ಗೆ ಡೀಟೇಲ್ ಆಗಿ ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ.
ಅದ್ರ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಒಂದು ಹಂಪ್ಯಾಕ್ ಮಳೆ. ಅದರಲ್ಲಿ ಅದು 1984 ಮದರಿಂದ ಸಪ್ರೇಟ್ ಆಗಿದೆ, ಅದು ಮೈಗ್ರೇಷನ್ ಆಗಿದೆ ಅದು. ಸೊ ಅದ್ರದ್ದು ಬಾಯಿದು ಹಲ್ಲು ಸಿಕ್ಕಿಲ್ಲ, ಉಳಿದ ಬೇರೆದೆಲ್ಲ ಮೂಳೆಗಳೆಲ್ಲ ಸಿಕ್ಕಿದೆ ಅಂತೆ. ಸೊ ಅದು ಬ್ರೀಡಿಂಗ್ ಬಂದು ಅದ್ರದ್ದು ಮೇ ಟು ಅಕ್ಟೋಬರಲ್ಲಿ ಅದು ಯಾವಾಗಲೂ ಅದ್ರದ್ದು ಆ್ಯನ್ಯುವಲ್ ಮಿಗ್ರೇಷನ್ಸ್ ಇರುತ್ತೆ. ಸೊ ಇವಾಗ ಅದೊಂದು ಆಗುತ್ತೆ, ಮಿಗ್ರೇಷನ್ ಆಗಿ ಬ್ರೀಡಿಂಗ್ ಗ್ರೌಂಡ್ಸ್ ಅಂತ ಕರಿತೀಯಲ್ಲ, ಅಂದರೆ ಅದರ ಸಂತತಿನ ಉತ್ಪತ್ತಿ ಮಾಡೋದಕ್ಕೆ ಆ ರೀತಿಯಾಗಿ. ಈ ಕಡೆ ಎಲ್ಲ ನೋಡ್ಬೋದು, ಅಲ್ಲಲ್ಲೆಲ್ಲ ಹೋಗ್ತಾ ಇದೆ. ಆ ಚಳಿ ಆದ್ರೆ ಮೇಲ್ ಬಂದು ಬಿಸಿ ಕಾಯಿಸ್ಕೊಳ್ಳುತ್ತೆ, ತಿರ್ಗಾ ಬಿಸಿ ಚಳಿ ಬೇಕು ಅಂದ್ರೆ ತಿರ್ಗಾ ನೀರ್ಗೆ ಹೋಗುತ್ತೆ. ಇಲ್ಲೊಂದು ನೋಡ್ತಾ ಇರ್ಬೋದು, ಮಲ್ಕೊಂಡಿದೆ ಬೆಚ್ಚಿಗೆ ಯಾವ್ದೋ ಪುಟಾಣಿ. ಇದಕ್ಕೆ ಮೈಕ್ರೋಚಿಪ್ ಕೂಡ ಅಳವಡಿಸಿರ್ತಾರೆ. ಅಲ್ಲಿ ಒಬ್ರು ನೋಡ್ತಾ ಇರ್ಬೋದು ನೀವು, ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ಇಟ್ಕೊಂಡು ಅದರ ಬಗ್ಗೆ ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾವ್ರೆ. ಅದರ ಮ್ಯಾಗ್ನೆಟಿಕ್ ಮುಖಾಂತರ, ಮೈಕ್ಸ್ಗಳ ಮುಖಾಂತರ ಅವರು ಇನ್ವೆಸ್ಟಿಗೇಷನ್ಸ್ಗಳು ಮಾಡ್ತಾರೆ. ರೆಕಾರ್ಡ್ ಆಗುತ್ತೆ, ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಅದು ಸಮುದ್ರದ ಒಳಗಡೆ ಹೋದಾಗೂ ಕೂಡ ಸೌಂಡ್ಸ್ಗಳು ಅವೆಲ್ಲ ರೆಕಾರ್ಡ್ ಎಲ್ಲ ಆಗಿರುತ್ತೆ. ತುಂಬಾ ಟೆಕ್ನಾಲಜಿ ಅಡ್ವಾನ್ಸ್ ಎಲ್ಲ ಇದೆ. ಸೊ ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಇತ್ತು ಆಲ್ಮೋಸ್ಟ್ ಎಷ್ಟು ಅವರ್, 45 ಪ್ಲಸ್ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿಲ್ವಾ ನಾವು? ಬಂದಾಗ ಎಷ್ಟು ಗಂಟೆ ನಾವು? 11:40. ಇಲ್ಲೂ ಮಲ್ಕೊಂಡಿದ್ದೆ. ಬೈ ಬೈ ಸೀಲ್, ಸಿ ಯು ನೆಕ್ಸ್ಟ್ ಟೈಮ್. ಎಷ್ಟು ಚೆನ್ನಾಗಿದೆ ಅಂತ ಸರ, ಈ ಬೆಟ್ಟದಲ್ಲೇನೆ ಬರೋಕ್ಕೆ ಎಷ್ಟು ಚೆನ್ನಾಗಿ ನೋಡಿ. ಬೋರ್ಡ್ ವಾಕ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ, ನಡ್ಕೊಂಡು ಬರ್ಬೋದು, ನಡ್ಕೊಂಡ್ಬಂದು ಸೇಫಾಗಿ ಹೋಗ್ಬೋದು. ಇದೇ ಥರ ನಮ್ಮೂರಲ್ಲೂ ನೀಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೂರಿಸ್ಟ್ ಪ್ಲೇಸಸ್ಗಳೆಲ್ಲ ಅಟ್ರಾಕ್ಟ್ ಆಗುತ್ತೆ, ಚೆನ್ನಾಗಿ ಹೋಗ್ಬೋದು ಬರ್ಬೋದು. ಬೆಟ್ಟದಿಂದ ಕೆಳಗಡೆ ಇಳಿದು ಕೆಳಗಡೆ ಬರೋಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಮಾಡ್ತೀನಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ? ಮಾಡೋವಂಥ ಒಂದು ಇಚ್ಛೆ ನಮ್ಮಲ್ಲಿ ಇರಬೇಕಷ್ಟೇ. ಈ ಬೋರ್ಡ್ ವಾಕ್, ಈ ರೀತಿಯ ಬೋರ್ಡ್ ವಾಕ್ಗಳು ಆಗ್ಬೋದಪ್ಪ ಮನ್ಸು ಪಟ್ರೆ. ನಮ್ಮ ಇಂಡಿಯಾದಲ್ಲಿ ಕೆಲವು ಕಡೆ ಎಲ್ಲ ನೀಟಾಗಿ ಹಾಕಿ ಟೂರಿಸ್ಟ್ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನೀಟಾಗಿ ಹಾಕ್ಬೋದು. ಎಷ್ಟು ಬೋರ್ಡ್ ವಾಕ್ಸ್ಗಳಿದಾವೆ, ಆ ಕಡೆ ಬೋರ್ಡ್ ವಾಕ್, ಇಲ್ಲಿ ಬೋರ್ಡ್ ವಾಕ್, ಡೀಪ್ ಇದೆ. ಬಟ್ ಇರೋದಕ್ಕಂತ ಈ ಥರದಲ್ಲಿ ಬೋರ್ಡ್ ವಾಕ್ಸ್ ಸೊ ಪ್ರದೇಶ ಅಂತೂ, ಇದು ಅರಣ್ಯ ಭೂಮಿ ಪ್ರದೇಶ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ನೋಡೋದಕ್ಕಂತೂ ಬ್ಯೂಟಿಫುಲ್ ಪ್ಲೇಸು. ಆ ಸ್ಕೈ ಬೋರ್ಡ್ ವಾಕ್ಸ್ಗಳು ಅಂತ, ಬೋರ್ಡ್ ವಾಕ್ಸ್ ಅಂತ ಕರಿತೀವಲ್ಲ, ಅದು ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಪ್ರಯಾಣ. ಆ ಕಡೆಯಿಂದನೂ ದೊಡ್ಡದು ಕೆಲವು ಬಂಡೆಗಳು ಕಾಣಿಸ್ತಾ ಇತ್ತು ನಮಗೆ, ಸೀ ಕ್ಲಿಫ್ ಅಂತ ಕರೀತಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು.
ಇದು ಬಂದು 7 ಇಯರ್ ಕಾಯಿನು. ಇಲ್ಲಿಂದ ಇದ್ರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೇಳ್ತಾ ಹೋಗ್ತೀನಿ. ಮುಂಭಾಗದ ಫ್ಲಿಪ್ಪರ್ಗಳನ್ನ ಬಳಸಿ ನೆಲದ ಮೇಲೆ ಇವು ನಡೀತವೆ. ಹಿಂಭಾಗದ ಫ್ಲಿಪ್ಪರ್ಗಳು ನೀರಿನಲ್ಲಿ ದಿಕ್ಕು ತೋರಿಸುವ ರಡ್ಡರ್ನಂತೆ ಕೆಲಸ ಮಾಡುತ್ತಂತೆ. ಆಹಾರಕ್ಕಾಗಿ ಆಳ ಸಮುದ್ರಕ್ಕೆ ಮುಳುಗುತ್ತವೆ ಇವು. ಒಂದು ಪ್ರಮಾಣದಲ್ಲಿ 100 ಬಾರಿ ಡೈವ್ ಮಾಡಬಹುದು ಅಷ್ಟಿದೆ. ಸುಮಾರು 3 ದಿನಗಳವರೆಗೆ ಸಮುದ್ರದಲ್ಲೇ ಆಹಾರವನ್ನು ಹುಡುಕುತ್ತವೆ. ಹೆಣ್ಣು ಸಮುದ್ರ ಸಿಂಹಗಳು ಮರಿಗೆ ಜನ್ಮ ನೀಡುತ್ತವೆ. ಮರಿ ಹುಟ್ಟಿದಾಗ ಕಂದು ಬಣ್ಣದ ಕೂದಲು ಹೊಂದಿರುತ್ತೆ. ತಾಯಿ ಮರಿಗೆ ಹಾಲು ಕುಡಿಸಿ ರಕ್ಷಣೆ ಮಾಡುತ್ತೆ. ಎಲ್ಲ ತಾಯಿ ಮತ್ತು ಮಕ್ಕಳ ಪ್ರೀತಿ ಸೇಮ್ ಹೇಗಿರುತ್ತೆ ಹಾಗೇನೆ. ಮರಿ ನಿಧಾನವಾಗಿ ಸಮುದ್ರದಲ್ಲಿ ಈಜೋದಕ್ಕೂ ಕೂಡ ಕಲಿಯುತ್ತೆ. ಇವು ತುಂಬ ಪರಸ್ಪರ ಆಟ ಆಡುತ್ತೆ, ಶಬ್ದಗಳ ಮೂಲಕ ಸಂವಹನ ಮಾಡುತ್ತೆ, ಗುಂಪಾಗಿ ಸಮುದ್ರ ತೀರದಲ್ಲಿ ಮಲ್ಕೊಳ್ಳೋದು. ಆಮೇಲೆ ಇವು ಎದುರಿಸುವಂಥ ಸವಾಲುಗಳು, ಅಪಾಯಗಳು ಏನಂತ ಅಂದರೆ ಮೀನುಗಾರಿಕೆ ಬಲೆಯಲ್ಲಿ ಸಿಲ್ಕೊಳ್ಳೋವಂಥದ್ದು, ಆಹಾರದ ಕೊರತೆ, ಸಮುದ್ರ ಮಾಲಿನ್ಯ, ಹವಾಮಾನ ಬದಲಾವಣೆ ಆದಾಗ ಅದಕ್ಕೆ ತೊಂದರೆ ಆಗುವಂಥದ್ದು. ಇಂದಿನ ಕಾಲದಲ್ಲಿ ಮಾನವರ ಬೇಟೆ ಕೂಡ ಮಾಡಿದಾರಂತೆ. ಈ ಕಾರಣದಿಂದ ಹಾಗಾಗಿ ಇದನ್ನ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರೀತಾರೆ. ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳು ಅಂತ ಕರೀತಾರೆ. ಸಮುದ್ರ ಸಿಂಹಗಳಿಗೆ ಹೊರಗೆ ಕಾಣುವ ಕಿವಿಗಳು ಇರ್ತವೆ. ಗಂಡು ಸಮುದ್ರ ಸಿಂಹಗಳಿಗೆ ಸಿಂಹದಂತಿರುವ ಕುತ್ತಿಗೆಯ ಕೂದಲು ಕೂಡ ಇರುತ್ತೆ. ಇವು ಸರಿಸುಮಾರು 17ರಿಂದ 25 ವರ್ಷಗಳವರೆಗೆ ಬದುಕಬಹುದು. ಈ ಒಂದು ಸೀಲ್ ಬೇನಲ್ಲಿ ಸುಮಾರು 800 ಸಮುದ್ರ ಸಿಂಹಗಳು ವಾಸಿಸುತ್ತವೆ. ಇವುಗಳನ್ನು ಸಮುದ್ರದ ಸೀ ಪಪ್ಪೀಸ್ ಅಂತ ಕೂಡ ಕರೀತಾರೆ. ಹೇಗಿರುತ್ತಂದ್ರೆ ನ್ಯೂ ಬಾರ್ನ್ ಬೇಬಿ ಅಂತೀವಲ್ಲ, ಹಾಗೇನೆ ಇಲ್ಲಿ ನ್ಯೂ ಬಾರ್ನ್ ಪಪ್ ಸ್ಟೇಜಲ್ಲಿ ಹೆಂಗಿರುತ್ತೆ ಅಂದರೆ, ಮರಿ ಸಮುದ್ರ ಸಿಂಹಗಳು ಹುಟ್ಟುವಾಗ ಸುಮಾರು 6ರಿಂದ 7 kgವರೆಗೆ ತೂಕ ಇರುತ್ತೆ. ಹುಟ್ಟಿದಾಗ ದೇಹದಲ್ಲಿ ಗಾಢ ಕಂದು ಬಣ್ಣ ಅಥವಾ ಕಪ್ಪು ಕೂದಲು ಇರುತ್ತದೆ. ಮೊದಲ ಕೆಲವು ವಾರ ತಾಯಿಯ ಹತ್ತಿರವೇ ಇರುತ್ತದೆ. ತಾಯಿ ಹಾಲು ಕುಡಿಸಿ ರಕ್ಷಣೆ ಕೂಡ ಮಾಡುತ್ತೆ. ಈ ಸಮಯದಲ್ಲಿ ಮರಿ ಹೆಚ್ಚು ಸಮಯ ಮಲಗುವುದು ಮತ್ತು ಹಾಲು ಕುಡಿಯೋದರಲ್ಲೇ ಕಾಲ ಕಳೆಯುತ್ತದೆ. ಮರಿಗಳು ಏನು ಕಲಿಯುತ್ತವೆ ಅನ್ನೋದು ನಾವು ನೋಡೋದಾದ್ರೆ, ತಾಯಿಯ ಧ್ವನಿಯನ್ನು ಕೂಡ ಗುರುತಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ನೆಲದಲ್ಲಿ ಹಾವಳಿಯಂತೆ ಚಲಿಸುವುದು, ಇತರ ಮರಿಗಳ ಜೊತೆ ಆಟವಾಡೋದು. ಕೆಲವು ತಿಂಗಳ ನಂತರ ಸಮುದ್ರದ ಅಂಚಿನಲ್ಲಿ ಆಟವಾಡಲು ಕೂಡ ಪ್ರಾರಂಭಿಸುತ್ತದೆ. ನಿಧಾನವಾಗಿ ಈಜಲು ಕಲಿಯುತ್ತದೆ. ಅಲೆಗಳನ್ನು ಹೇಗೆ ಎದುರಿಸಬೇಕು ಎಂದು ಕಲಿಯುತ್ತದೆ. ಇನ್ನು ತಾಯಿಯ ಹಾಲಿನ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಈ ವಿಡಿಯೋವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಕೂಡ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಗ್ರೋ ಐಲ್ಯಾಂಡ್ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ತೊಗೊಂಬರ್ತೀನಿ. ಇಲ್ಲಿವರೆಗೂ ಕನ್ನಡದಲ್ಲಿ ಯಾರೂ ಕೂಡ ಕಾಂಗ್ರೋ ಐಲ್ಯಾಂಡ್ ಬಗ್ಗೆ ವಿಡಿಯೋಗಳು ಮಾಡಿಲ್ಲ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯ ಆಗ್ತಾ ಬರ್ತಾ ಇದೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕು ನಮಗೆ ತುಂಬ ಅತ್ಯಗತ್ಯ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.